2024ರ ಕೇಸರಿ ಪ್ರಚಾರಕ್ಕೆ ಇವತ್ತು ಮೋದಿ ಕಿಕ್ ಸ್ಟಾರ್ಟ್ ಕೊಡ್ತಾ ಇರೋದು. ಕಲಬುರಗಿಯಿಂದ ಪ್ರಧಾನಿ ಮೋದಿಯ ಚುನಾವಣಾ ಪ್ರಚಾರ ಶುರುವಾಗ್ತಾ ಇದೆ. ಇವತ್ತು 2024ರ ಸಮರಕ್ಕೂ ಕೂಡ ಖರ್ಗೆ ತವರಿನಿಂದಲೇ ಕಹಳೆ ಮೊಳಗಿಸಲಿದ್ದಾರೆ ಮೋದಿ. ಕಲಬುರಗಿಯಲ್ಲಿ ಮತ್ತೆ ಕಮಲ ಅರಳಿಸೋದಕ್ಕೆ ಮೋದಿ ರಣತಂತ್ರ. ಕಳೆದ ಬಾರಿ 2019ರ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಕಲಬುರಗಿಯಿಂದಲೇ ಕಹಳೆ ಮೊಳಗಿಸಿದ್ರು. ಈ ಬಾರಿಯೂ ಇವತ್ತು ಬರ್ತಿದ್ದಾರೆ ರಾಜ್ಯಕ್ಕೆ. ಕಲಬುರಗಿಯಿಂದಲೇ ಅದ್ದೂರಿ ರೋಡ್ ಶೋ, ನಂತರ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. 1 ಕಿಲೋಮೀಟರ್ ರೋಡ್ ಶೋ ಇರುತ್ತೆ. ತೆಲಂಗಾಣದಿಂದ ಕಲಬುರಗಿಗೆ ಮೋದಿ ನೇರವಾಗಿ ಆಗಮಿಸ್ತಾರೆ. ಕಲಬುರಗಿ ಏರ್ಪೋರ್ಟ್ನಿಂದ ಪೊಲೀಸ್ ಪರೇಡ್ ಮೈದಾನಕ್ಕೆ ಸೇನಾ ಹೆಲಿಕಾಪ್ಟರ್ಗೆ ಬಂದು ಎಂಟ್ರಿ ಕೊಡ್ತಾರೆ. ಮಧ್ಯಾಹ್ನ ಪರೇಡ್ ಮೈದಾನದಿಂದ ಎನ್ವಿ ಕಾಲೇಜು ಮೈದಾನದವರೆಗೆ ರೋಡ್ ಶೋ ಸಾಗುತ್ತೆ. ಕಲಬುರಗಿ ಎನ್ವಿ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ. ಈ ಮೂಲಕ ಕರ್ನಾಟಕದಿಂದಲೇ ಪ್ರಚಾರ ಆರಂಭಿಸ್ತಾ ಇದ್ದಾರೆ ಮೋದಿ. 4 ಜಿಲ್ಲೆಯ ಕಾರ್ಯಕರ್ತರನ್ನ ಒಂದು ಕಡೆ ಸೇರಿಸಿ ಬಿಜೆಪಿ ರಣಕಹಳೆಯನ್ನು ಮೊಳಗಿಸಲಿದ್ದು, ಕಳೆದ ಬಾರಿಯಂತೆ ಈ ಬಾರಿಯೂ ಕಲಬುರಗಿಯಿಂದಲೇ ಮೋದಿ ರಣಕಹಳೆ. ತೆಲಂಗಾಣದಿಂದ ನೇರವಾಗಿ ಕಲಬುರಗಿಗೆ ಬಂದು ಇಳಿತಾರೆ. 1 ಕಿಲೋಮೀಟರ್ ರೋಡ್ ಶೋ ನಡೆಸ್ತಾರೆ. ನಂತರ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಖರ್ಗೆ ತವರಿನಿಂದಲೇ 2024ರ ಸಮರಕ್ಕೆ ಮೋದಿ ರಣಕಹಳೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರತ್. ಈಗ ಸಂಪರ್ಕದಲ್ಲಿದ್ದಾರೆ. ಶರತ್, ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಕಲಬುರಗಿಯಿಂದಲೇ ಮೋದಿಯಿಂದ ಲೋಕಸಭಾ ಚುನಾವಣೆಗೆ ರಣಕಹಳೆ. ಏನು ಸ್ಟ್ರಾಟಜಿ, ಏನ್ ಲೆಕ್ಕಾಚಾರ, ಸಿದ್ಧತೆಗಳು ಹೇಗೆ ಕಂಡು ಬರ್ತಾ ಇದೆ? ವಾತಾವರಣ ಹೇಳೋದಾದ್ರೆ ಈಗಾಗಲೇ ಚುನಾವಣೆಯ ರಂಗು ಅಲ್ಲಿ ರಂಗೇರಿದೆಯಾ ಅಂತ? ಖಂಡಿತ ಪ್ರತಿಮಾ, ಎಐಸಿಸಿಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರದಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬಿಜೆಪಿ ಚುನಾವಣಾ ಪ್ರಚಾರವನ್ನು ಆರಂಭಿಸಲಿದ್ದಾರೆ. ಈ ಹಿಂದೆ 2019ರಲ್ಲೂ ಕೂಡ ಇದೇ ಕ್ಷೇತ್ರ ಕಲಬುರಗಿ ಕ್ಷೇತ್ರದಿಂದಲೇ ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ಅವರಿಗೆ ಇದು ಅದೃಷ್ಟದ ಕ್ಷೇತ್ರ ಅಂತಲೇ ಹೇಳಲಿಕ್ಕೆ ಇಲ್ಲಿಯ ಕಾರ್ಯಕರ್ತರು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂದರೆ 2019ರಲ್ಲೂ ಇದೇ ರೀತಿ ಕಲಬುರಗಿಯಿಂದನೇ ಚುನಾವಣಾ ಪ್ರಚಾರವನ್ನು ಮೋದಿಯವರು ಆರಂಭಿಸಿದ್ರು. ಆವಾಗ ರಾಜ್ಯ ಬಿಜೆಪಿಯಲ್ಲಿ ಅಂದರೆ ಕರ್ನಾಟಕದಲ್ಲಿ 25 ಸಂಸದರನ್ನು ಬಿಜೆಪಿಯಿಂದ ಆಯ್ಕೆ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಕಲಬುರಗಿಯಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರವನ್ನು ಆರಂಭಿಸುತ್ತಿದ್ದಾರೆ ಅನ್ನೋದು ಇಲ್ಲಿಯ ಬಿಜೆಪಿ ಕಾರ್ಯಕರ್ತರ ವಾದ. ಹಾಗಾಗಿ ಅದೃಷ್ಟದ ಕ್ಷೇತ್ರ ಅಂತಲೂ ಕೂಡ ಕರೀತಾರೆ. ಈ ಬಾರಿ ಇವತ್ತಿನಿಂದ ಆರಂಭವಾಗುವಂಥ ಚುನಾವಣಾ ಪ್ರಚಾರ ಇನ್ನೇನು ಇವತ್ತು ಚುನಾವಣೆ ಘೋಷಣೆ ಆಗುತ್ತೆ. ಚುನಾವಣೆ ಘೋಷಣೆಗೂ ಮುನ್ನ ಕರ್ನಾಟಕದಲ್ಲಿ ಬೃಹತ್ ಕಾರ್ಯಕರ್ತರ ಸಮಾವೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಧಾನಿ ಪ್ರಚಾರ ಆರಂಭಿಸ್ತಾರೆ. ಮಧ್ಯಾಹ್ನ 1:15 ಕಲಬುರಗಿ, ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಂತಲೇ ಕರೀತಾರೆ, ಈ ಕಲಬುರಗಿಗೆ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ. 1 ಕಿಲೋಮೀಟರ್ ಉದ್ದ ಒಂದು ಬೃಹತ್ ಅಂದರೆ ಸಣ್ಣ ಪ್ರಮಾಣದ ರೋಡ್ ಶೋ ಮಾಡ್ತಾರೆ. ನಂತರ ಬೃಹತ್ ವೇದಿಕೆಯಲ್ಲಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ಮಾಡ್ತಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಅದೃಷ್ಟದ ಕ್ಷೇತ್ರ ಅಂತ. ಕಳೆದ ಬಾರಿ 2019ರಲ್ಲಿ ಹೇಗೆ ಮಾಡಿದ್ರು ಅದೇ ರೀತಿಯಾದಂಥ ಒಂದು ಪ್ಲಾನ್ ಅನ್ನು ಮಾಡಿದ್ದಾರೆ. ಒಂದು ರೀತಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ರೀತಿ ಟಕ್ಕರ್ ಕೊಡಲಿಕ್ಕೆ ಇಲ್ಲಿಂದನೇ ನಮ್ಮ ಚುನಾವಣಾ ಪ್ರಚಾರದ ಒಂದು ಮೋದಿಯವರ ಭಾಷಣದಿಂದ ಒಂದು ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಡಲಿಕ್ಕೆ ಇದೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಇಡೀ ಕಾಂಗ್ರೆಸ್ಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಎಐಸಿಸಿ ಅವರ ತವರು ಕ್ಷೇತ್ರ ಕಲಬುರಗಿಯಿಂದಲೇ ಒಂದು ಭಾಷಣವನ್ನು ಮಾಡಿ ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಡಲಿಕ್ಕೆ ಪ್ರಧಾನಮಂತ್ರಿಗಳು ಸಿದ್ಧರಾಗಿದ್ದಾರೆ. ಈ 2024 ಬಹಳಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ. ಮತ್ತೊಮ್ಮೆ ಮೋದಿ ಅಂತ ಈಗಾಗಲೇ ಎಲ್ಲವೂ ಕೂಡ ಬಿಜೆಪಿ ಹೇಳ್ಕೊಂಡು ಬಂದಿದೆ. ಸೊ ಅದರಲ್ಲೂ ಕೂಡ ಕಲಬುರಗಿಯಲ್ಲಿ ಪ್ರಚಾರ ಆರಂಭಿಸ್ತಿರೋದ್ರಿಂದ ಇಲ್ಲಿನ ಕಾರ್ಯಕರ್ತರಲ್ಲಿ ಸಾಕಷ್ಟು ಉತ್ಸಾಹ ಇದೆ. ಈಗಾಗಲೇ ಕಲಬುರಗಿಯ ಎನ್ವಿ ಗ್ರೌಂಡ್ ನಾನೀಗ ತೋರಿಸ್ತೀನಿ, ನಮ್ಮ ಕ್ಯಾಮ್ರಾಮನ್ ಮುನಿಯಪ್ಪ ತೋರಿಸ್ತಾರೆ ಸಂಪೂರ್ಣವಾಗಿ. ನೀವೀಗ ನೋಡ್ತಾ ಇರ್ಬೋದು, ಇದು ಕಲಬುರಗಿಯ ಎನ್ವಿ ಗ್ರೌಂಡ್ ಚಿತ್ರಣ. ಈ ಬೃಹತ್ ವೇದಿಕೆಯಲ್ಲಿ ನೀವು ನೋಡ್ತಾ ಇರ್ಬೋದು, LED ಸ್ಕ್ರೀನಲ್ಲಿ ಒಂದು ಮೆನ್ಷನ್ ಮಾಡಿರುವಂಥದ್ದು ಮತ್ತೊಮ್ಮೆ ಮೋದಿ ಸಂಕಲ್ಪ ಸಮಾವೇಶ ಎಂಬ ಹೆಸರನ್ನ ನಡೀತಾ ಇದೆ. ಸೊ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಕಲಬುರಗಿ ಮೊದಲೇ ಬಿಸಿಲ ನಾಡು, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಹಾಗಾಗಿ ಯಾವುದೇ ಕಾರ್ಯಕರ್ತರಿಗೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೃಹತ್ ಜರ್ಮನ್ ಟೆಂಟ್ಗಳನ್ನು ಹಾಕಿದ್ದಾರೆ.
ಸುಮಾರು 1,00,000ಕ್ಕೂ ಹೆಚ್ಚು ಜನ ಇಲ್ಲಿ ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಕಾರ್ಯಕರ್ತರು ಎಲ್ಲಿ ಆಸೀನರಾಗಿರ್ತಾರೆ ಅಲ್ಲೆಲ್ಲವೂ ಕೂಡ ಜರ್ಮನ್ ಟೆಂಟ್ ಅಂದರೆ ನೆರಳಿಗೋಸ್ಕರ ಒಂದು ಜರ್ಮನ್ ಟೆಂಟ್ ಅನ್ನು ಕೂಡ ಹಾಕಿರುವಂಥದ್ದು ನೀವಿಲ್ಲಿ ಕಾಣಬಹುದು. ಸೊ 2024 ನಮ್ಮ ರಾಜ್ಯದಲ್ಲಿ ಮೊದಲ ಚುನಾವಣಾ ಪ್ರಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ. ಸೊ ಇದಕ್ಕಾಗಿ ಬೃಹತ್ ವೇದಿಕೆಯನ್ನು ರಾಜ್ಯ ಬಿಜೆಪಿ ಘಟಕ ಮಾಡಿಕೊಂಡಿರುವಂಥದ್ದು. ಸುಮಾರು 1,00,000ಕ್ಕೂ ಹೆಚ್ಚು ಜನ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಬೃಹತ್ ಸಮಾವೇಶ ಅಲ್ಲದೆ ಇದೇ ಕಲಬುರಗಿಯಲ್ಲಿ 1 ಕಿಲೋಮೀಟರ್ ರೋಡ್ ಶೋ ಕೂಡ ನಡೆಸ್ತಾರೆ. ಅದಕ್ಕೂ ಕೂಡ ಹೊರಗಡೆ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಒಟ್ಟಾರೆ AICC ಅಧ್ಯಕ್ಷರ ತವರು ಕ್ಷೇತ್ರದಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರವನ್ನು ಇಲ್ಲಿಂದ ಆರಂಭಿಸಲಿದ್ದಾರೆ. ಇವತ್ತು ಚುನಾವಣಾ ಆಯೋಗ 3 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ. ಆ ಸುದ್ದಿಗೋಷ್ಠಿಗೂ ಮುನ್ನವೇ ರಾಜ್ಯದಲ್ಲಿ ಚುನಾವಣಾ ಪ್ರಚಾರದ ಭಾಷಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಲಿದ್ದಾರೆ. ಪ್ರತಿಮಾ. ಶರತ್, ಜೊತೆಗೆ ಇವತ್ತಿನಿಂದಲೇ ಈಗ ಕಲಬುರಗಿಯಲ್ಲಿ ಮೋದಿ ರ್ಯಾಲಿ ಕೂಡ ನಡೆಸಲಿರುವಂತಹ ಹಿನ್ನೆಲೆಯಲ್ಲಿ ಯಾವೆಲ್ಲ ಬಿಜೆಪಿಯ ನಾಯಕರುಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ? ಯಾಕಂದ್ರೆ ಇದು ಒಂದು ಕಿಕ್ ಸ್ಟಾರ್ಟ್ ಇಲ್ಲಿಂದ ಸಿಗುತ್ತೆ. ಹಾಗಾಗಿ ಇಡೀ ಕಮಲ ಪಡೆ ಅಲ್ಲಿ ಕಾಣೋದಕ್ಕೆ ಸಿಗುತ್ತಾ ಹೇಗೆ ಅಂತ? ಖಂಡಿತ ಪ್ರತಿಮಾ, ಇವತ್ತಿನಿಂದ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಭಾಗಿಯಾಗ್ತಾ ಇರುವ ಸಮಾವೇಶದಿಂದಲೇ ಅಧಿಕೃತವಾಗಿ ಚುನಾವಣಾ ಪ್ರಚಾರ 2024ರ ಚುನಾವಣಾ ಪ್ರಚಾರ ಇಲ್ಲಿಂದನೇ ಆರಂಭ ಆಗ್ತಾ ಇರುವಂಥದ್ದು. ಪ್ರಧಾನಮಂತ್ರಿಗಳು ಇವತ್ತು ಅಂದರೆ ಕಲಬುರಗಿ ಮತ್ತು ಶಿವಮೊಗ್ಗ, ಈಗ ಸದ್ಯದ ಪ್ಲಾನ್ ಪ್ರಕಾರ ಕಲಬುರಗಿಯಲ್ಲಿ ಇವತ್ತು, ಸೋಮವಾರ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ, ಕಲ್ಯಾಣ ಕರ್ನಾಟಕ ಮತ್ತು ಮಲೆನಾಡು 2 ಭಾಗದಲ್ಲೂ ಕೂಡ ಪ್ರಧಾನಮಂತ್ರಿಗಳು ಭಾಗಿಯಾಗ್ತಾರೆ. ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿಗಳು ಭಾಗಿಯಾಗುವಂಥ ಸಮಾವೇಶದಲ್ಲಿ ರಾಜ್ಯದ ಬಹುತೇಕ ಬಿಜೆಪಿ ನಾಯಕರುಗಳು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ, ಹಾಗೆ ವಿಪಕ್ಷ ನಾಯಕ R ಅಶೋಕ್ ಸೇರಿದಂತೆ ಇಲ್ಲಿಯ ಸ್ಥಳೀಯ ಬಿಜೆಪಿ ನಾಯಕರುಗಳು, ಮಾಜಿ ಸಚಿವರುಗಳು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಷ್ಟೇ ಅಲ್ಲ, ಶಿವಮೊಗ್ಗದಲ್ಲೂ ಕೂಡ ಈ ರೀತಿ ಪ್ರಧಾನಮಂತ್ರಿಗಳು ಎಲ್ಲಿ ಹೋಗ್ತಾರೆ ಆ ಭಾಗದ ಸ್ಥಳೀಯ ಬಿಜೆಪಿ ನಾಯಕರು ಸೇರಿದಂತೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಇರ್ಬೋದು, ವಿಜೇಂದ್ರ ಇರ್ಬೋದು, ಉಳಿದಂತೆ ಯಾರೆಲ್ಲ ಬಿಜೆಪಿ ನಾಯಕರುಗಳಿದ್ದಾರೆ ಮೋದಿ ಸಮಾವೇಶದಲ್ಲಿ ಭಾಗಿಯಾಗಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಅವರು ಕೂಡ ಮಾತನಾಡಿದ್ದಾರೆ. ಇವತ್ತಿನ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು ಮತ್ತೆ BY ವಿಜೇಂದ್ರ ಇಬ್ಬರು ಕೂಡ ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಶರತ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.